ಎಸ್.ಎಂ. ಕೃಷ್ಣ ಕೇವಲ ರಾಜ್ಯ ರಾಜಕಾರಣ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಛಾಪು ಮೂಡಿಸಿದ್ರು. 1962ರಲ್ಲಿಯೇ ಮೊದಲ ಬಾರಿಗೆ ಲೋಕಸಭೆ ಪ್ರವೇಶ ಮಾಡಿದ್ರು. 3 ಬಾರಿ ಕೆಳಮನೆ ಸಂಸದರಾಗಿದ್ದ ಅವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಎಸ್.ಎಂ.ಕೆ ರಾಷ್ಟ್ರ ರಾಜಕಾರಣ ಹಾದಿ ಹೇಗಿತ್ತು ಬನ್ನಿ ನೋಡೋಣ. ರಾಷ್ಟ್ರ ರಾಜಕಾರಣದಲ್ಲೂ ಛಾಪು ಮೂಡಿಸಿದ್ದ ಎಸ್.ಎಂ.ಕೆ. ಮದ್ದೂರಿನಿಂದ ದೆಹಲಿವರೆಗೆ ಎಸ್.ಎಂ. ಕೃಷ್ಣ ಸಾಧನೆ ಅಪಾರ. ಎಸ್.ಎಂ. ಕೃಷ್ಣ ರಾಜ್ಯ ಹಾಗೂ ದೇಶ ಕಂಡ ಅಪ್ರತಿಮ ನಾಯಕ. ವರ್ಣರಂಜಿತ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣ ಕೂಡ ಒಬ್ರು. 4 ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದ ಕೃಷ್ಣ ಅವರ ರಾಜಕಾರಣವೇ ವಿಭಿನ್ನ. ಸಾವಿರದ 1962ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ರಾಜಕಾರಣ ಪ್ರವೇಶ ಮಾಡಿದ್ದ ಅವರು 1967ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಪರಾಭವಗೊಂಡು ಸುಮ್ಮನಿರದ ಅವರು ರಾಷ್ಟ್ರ ರಾಜಕಾರಣದತ್ತ ಚಿತ್ತ ಹರಿಸಿದ್ರು. 1968ರಲ್ಲಿ ಸಂಸತ್ ಪ್ರವೇಶಿಸಿದರು. ಮದ್ದೂರಲ್ಲಿ ಸೋತಿದ್ದ ಕೃಷ್ಣರನ್ನ ಗೆಲ್ಲಿಸಿದ ಮಂಡ್ಯ ಜನ. ಮಂಡ್ಯದಿಂದ ಗೆದ್ದು ಕೃಷ್ಣ ಮಾಡಿದ್ರು ದೆಹಲಿ ರಾಜಕಾರಣ. ಸಾವಿರದ 1968 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದರು. 1971, 1980ರಲ್ಲಿಯೂ ಮಂಡ್ಯದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ದೆಹಲಿ ಮಟ್ಟದಲ್ಲಿ ಕರ್ನಾಟಕದ ಹೆಸರನ್ನ ಅಚ್ಚಳಿಯದಂತೆ ಮಾಡಿದರು. '68ನೇ ಪಾರ್ಲಿಮೆಂಟ್ ಉಪಚುನಾವಣೆ ನಡೀತು. ಅಲ್ಲಿ ವಿಧಿಯಲ್ಲಿದೆ ನನ್ನನ್ನು ನಿಲ್ಲಿಸಿದ್ರು ನಮ್ಮ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯವರು. ಅದು ಒಂದು ದೊಡ್ಡ ಕಮಾಲ್. ಈಗ ನೀವು ಕಮಾಲ್ ಅಂತ ಹೇಳಿದ್ರಲ್ಲ, ಆ ಕಮಾಲ್ ನಡೆದದ್ದು 68ನೇ ಇಸ್ವಿನಲ್ಲಿ. ಇಡೀ ದೇಶವೇ ನಿರೀಕ್ಷಿಸದೇ ಇರತಕ್ಕಂಥ ಫಲಿತಾಂಶವನ್ನು ಮಂಡ್ಯದ ಜನತೆ ಕೊಡ್ತು. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ. 1984ರಲ್ಲಿ ಸೋಲು. 1971ರಲ್ಲಿ ಗೆದ್ದು ಮತ್ತೆ ಸಂಸತ್ ಪ್ರವೇಶಿಸಿದ್ದ ಕೃಷ್ಣ ಅವರು 1972ರಲ್ಲಿ ಲೋಕಸಭೆಗೆ ರಾಜೀನಾಮೆ ನೀಡಿ ರಾಜ್ಯಕ್ಕೆ ಬಂದಿದ್ರು. ಕೈಗಾರಿಕೆ ಸಚಿವರಾಗಿ ಪೀಣ್ಯವನ್ನ ಇಂಡಸ್ಟ್ರಿಯಲ್ ಏರಿಯಾವನ್ನಾಗಿ ಮಾಡುವ ಗುರಿ ಹೊಂದಿದ್ರು. ನಂತರ ಮತ್ತೆ 1980ರಲ್ಲಿ ಮಂಡ್ಯದಲ್ಲೇ ಗೆದ್ದು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಈ ವೇಳೆ ಅಪಾರ ಕೊಡುಗೆಗಳನ್ನ ದೇಶಕ್ಕೆ ನೀಡಿದ್ರು. ಆದರೂ 1984ರಲ್ಲಿ ಮಂಡ್ಯದಲ್ಲೇ ಪರಾಭವಗೊಂಡ್ರು. ಸಾವಿರದ 1996ರಿಂದ 99ರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಎಸ್.ಎಂ. ಕೃಷ್ಣ ಮತ್ತೆ ರಾಜ್ಯ ರಾಜಕಾರಣದತ್ತ ಚಿತ್ತ ಹರಿಸಿದ್ದರು. ಇದಾದ ಬಳಿಕ ಅವರು 1996ರಿಂದ 1999ರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಬಳಿಕ 1999ರಲ್ಲಿ ರಾಜ್ಯಕ್ಕೆ ಮರಳಿದ ಕೃಷ್ಣ ಸಿಎಂ ಆಗಿದ್ರು. 2004ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಬಳಿಕ ಅವರು ಹೋಗಿದ್ದು ಮಹಾರಾಷ್ಟ್ರಕ್ಕೆ. ಇಷ್ಟ ಇಲ್ಲದಿದ್ರೂ ಒಲ್ಲದ ಮನಸ್ಸಿನಿಂದಲೇ ರಾಜ್ಯಪಾಲರಾಗಿದ್ದ ಕೃಷ್ಣ. ರಾಜಭವನ ನನಗೆ ಬೇಕಾಗಿರಲಿಲ್ಲ. ಯಾಕೆಂತ ಹೇಳಿದರೆ ಕರ್ನಾಟಕ ಅತ್ಯಂತ ಒಂದು ಪರ್ವಕಾಲದಲ್ಲಿ ಈ ಚುನಾವಣೆಗಳನ್ನು ಎದುರಿಸ್ತಾ ಇದೆ.
ಆದ್ದರಿಂದ ಒಬ್ಬ ಕ್ರಿಯಾಶೀಲ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ನಾನು 44 ವರ್ಷದ ಕೆಳಗೆ ನನ್ನ ಸಾರ್ವಜನಿಕ ಜೀವನ ಪ್ರಾರಂಭ ಆಯಿತು. ಆದ್ದರಿಂದ ನಾನು ರಾಜಭವನದಲ್ಲಿ ಕೂತು ಅಲ್ಲಿಯ ಭೋಗ ಇವುಗಳಿಗೆ ಮಾರು ಹೋಗಲಿಲ್ಲ. ಅದೆಲ್ಲವನ್ನು ತ್ಯಜಿಸಿ ಈಗ ಕರ್ನಾಟಕಕ್ಕೆ ಮಾರಲಿ ಬಂದಿದ್ದೇನೆ. ಸಂತೋಷ ಆಗ್ತಾಯಿದೆ. ಕಳೆದ 5-6 ದಿವಸಗಳಿಂದ ದಿನಕ್ಕೆ 18-19 ಗಂಟೆ ಓಡಾಟ ಇವೆಲ್ಲ ನಡೀತದೆ. ಇದೆಲ್ಲ ರಾಜಕೀಯಕ್ಕೆ ನಮಗೆ ಒಗ್ಗಿರ್ತಕ್ಕಂಥದ್ದೇನು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುಂಡ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಸ್.ಎಂ. ಕೃಷ್ಣ ರಾಜೀನಾಮೆ ನೀಡಿದರು. ಎಸ್.ಎಂ. ಕೃಷ್ಣ ರಾಜೀನಾಮೆ ನೀಡಿದ ಬಳಿಕ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ನೇಮಕಗೊಂಡರು. 2004ರ ಡಿಸೆಂಬರ್ನಲ್ಲಿ ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕರಿಸಿದ ಅವರು 2008ರ ಮಾರ್ಚ್ 5ರವರೆಗೆ ಸೇವೆ ಸಲ್ಲಿಸಿದರು. ಸಕ್ರಿಯ ರಾಜಕಾರಣಕ್ಕೆ ವಾಪಸ್ಸಾಗುವ ಇಂಗಿತವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಾಪಸ್ ಕರೆಸಿಕೊಂಡಿತು. ರಾಜ್ಯಸಭೆಯ ಮೂಲಕ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಕೃಷ್ಣ ಧುಮುಕಿದರು. ವಿದೇಶಾಂಗ ಸಚಿವರಾಗಿ ಎಸ್.ಎಂ. ಕೃಷ್ಣ ಸೇವೆ ಸಲ್ಲಿಕೆ. ಎರಡ್ 2009ರ ಮೇ 22ರಂದು ಮನಮೋಹನ್ ಸಿಂಗ್ ಅವರ 2ನೇ ಅವಧಿಯ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾದರು. ಭಾಷಾ ಪಾಂಡಿತ್ಯ, ವಿದೇಶಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದಿದ್ದರಿಂದ ಕೃಷ್ಣ ಅವರನ್ನ ವಿದೇಶಾಂಗ ಸಚಿವಾಲಯ ಖಾತೆ ಹೊಣೆ ನೀಡಲಾಗಿತ್ತು. ತಮ್ಮ ಅವಧಿಯಲ್ಲಿ ವಿವಿಧ ದೇಶಗಳಿಗೆ ಭೇಟಿ ನೀಡಿ ಒಬಾಮಾ ಸೇರಿದಂತೆ ಘಟಾನುಘಟಿ ನಾಯಕರನ್ನ ಭೇಟಿ ಮಾಡಿದರು. ವಿಶ್ವಸಂಸ್ಥೆಯಲ್ಲಿಯೂ ಭಾಷಣ ಮಾಡಿದರು. 2012ರ ಅಕ್ಟೋಬರ್ 26ರಂದು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಎಸ್.ಎಂ.ಕೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಮರಳಿದರು. ಪ್ರಧಾನಿ ಹುದ್ದೆಗೆ ಪೈಪೋಟಿ ನೀಡಿದ್ದ ಕೃಷ್ಣ. ದೇವೇಗೌಡರು ಮೊದಲ ಕನ್ನಡಿಗ ಪ್ರಧಾನಿ ಎನಿಸಿಕೊಂಡವರು. ಇಂಥದ್ದೇ ಅವಕಾಶ ಎಸ್.ಎಂ. ಕೃಷ್ಣ ಅವರಿಗೂ ಕೂಡ ಬಂದಿತ್ತು. ಆದರೆ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳೆದುಕೊಂಡು ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದಾಗ ಕಾಂಗ್ರೆಸ್ ಮುಂದೆ 2 ಅವಕಾಶಗಳಿತ್ತು. ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಗೆ ಒಪ್ಪಲು ತಯಾರಿರಲಿಲ್ಲ. ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಮನಮೋಹನ್ ಸಿಂಗ್ ಜೊತೆಗೆ ಎಸ್.ಎಂ. ಕೃಷ್ಣ ಹೆಸರು ಮುನ್ನೆಲೆಗೆ ಬಂದಿತ್ತು. ಈ ವಿಚಾರವನ್ನ ಖುದ್ದು ಮನಮೋಹನ್ ಸಿಂಗ್ ಅವರೇ ಎಸ್.ಎಂ. ಕೃಷ್ಣ ಅವರಿಗೆ ತಿಳಿಸಿದ್ರಂತೆ. ವಿವಿಧ ಕಾರಣಗಳಿಂದ ಕರ್ನಾಟಕಕ್ಕೆ 2ನೇ ಪ್ರಧಾನಿ ಹುದ್ದೆ ಕೈತಪ್ಪಿತು. ಎಸ್.ಎಂ. ಕೃಷ್ಣ ಅವರಿಗೆ ದೇಶದ ಆಡಳಿತಾತ್ಮಕ ಹುದ್ದೆಯಲ್ಲಿ ಇರುವ ಅವಕಾಶ ಕೈತಪ್ಪಿತು. ಆದರೆ ಇದಕ್ಕೆ ಸ್ಪಷ್ಟ ಕಾರಣ ಏನೆಂಬುದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, TV9